ಹಾಯ್ ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ಉದ್ದನೆಯ ದಟ್ಟವಾದ ಮತ್ತು ಆರೋಗ್ಯಕರ ಕೂದಲನ್ನು ಪಡೆಯಲು ಪೌಷ್ಟಿಕ ಆಹಾರ, ನಿಯಮಿತ ಎಣ್ಣೆ ಮಸಾಜ್ ಮತ್ತು ಸರಿಯಾದ ಆರೈಕೆ ಅತ್ಯಗತ್ಯ. ಮೆಂತ್ಯ ಪ್ಯಾಕು, ತೆಂಗಿನ ಬಳಕೆ, ವಾರಕ್ಕೆ 2-3 ಬಾರಿ ಮಾತ್ರ. ಶಾಂಪೂ, ಶಾಖದ ಉಪಕರಣಗಳ ಹೇರ್ ಡ್ರೈಯರ್, ಕನಿಷ್ಠ ಬಳಕೆ ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದರಿಂದ ಕೂದಲು ವೇಗವಾಗಿ ಮತ್ತು ಉದ್ದವಾಗಿ ಬೆಳೆಯುತ್ತದೆ. ನಿಮಗೆ ಇಷ್ಟ ಇದ್ದರೆ ಈ ಥರ ಎಲ್ಲ ಮಾಡಬೇಕಾಗತ್ತೆ. ನೈಸರ್ಗಿಕವಾಗಿ ಹೇರ್ ಮಾಸ್ಕ್ಗಳು. ಮೆಂತ್ಯ ಮಾಸ್ಕ್: 2 ಚಮಚ ಮೆಂತ್ಯೆಯನ್ನು ರಾತ್ರಿ ಇಡೀ ನೆನೆಸಿ ಪೇಸ್ಟ್ ಮಾಡಿ ನೆತ್ತಿಗೆ ಹಚ್ಚಿ 30-40 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಿರಿ. ಉಗುರು ಬೆಚ್ಚಗಿನ ನೀರಲ್ಲೇ ತೊಳಿಬೇಕು. ಗ್ರೀನ್ ಟೀ ಬಳಸಿದ ಗ್ರೀನ್ ಟೀ ಬ್ಯಾಗ್ಗಳನ್ನು ಕುದಿ ನೀರನ್ನು ನೆತ್ತಿಗೆ ಹಚ್ಚುವುದರಿಂದ ಕುದಿಯುತ್ತಿರುವ ನೀರನ್ನು ನೆತ್ತಿಗೆ ಹಚ್ಚುವುದು ಕೂದಲು ಬಲಗೊಳ್ಳುತ್ತದೆ. ಅಂದರೆ ಕುದಿ ನೀರಲ್ಲ, ನೀವು ಕುದಿಸ್ತಿರಲ್ವ ಟೀ ಬ್ಯಾಗ್ಗಳನ್ನ, ಅದು ಆರಿದ ಮೇಲೆ ಉಗುರು ಬೆಚ್ಚಗಿನ ಹಚ್ಚಬೇಕು. ಬಲಿಷ್ಠವಾಗಿರುತ್ತೆ. ಓಕೆ, ಗ್ರೀನ್ ಟೀ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ತೆಂಗಿನ ಎಣ್ಣೆ ಮತ್ತು ಕಲೋಂಜಿ. ತೆಂಗಿನ ಎಣ್ಣೆಗೆ ಕಪ್ಪು ಜೀರಿಗೆ, ಕಲೋಂಜಿ ಬೆರೆಸಿ ಬಿಸಿ ಮಾಡಿ ತಲೆಗೆ ಮಸಾಜ್ ಮಾಡುವುದರಿಂದ ಕೂದಲು ಅಕಾಲಿಕವಾಗಿ ಬೆಳೆಯುವುದು ಮತ್ತು ಉದುರುವುದು ತಡೆಯಬಹುದು. ಹೌದು, ಇದು ಮಾತ್ರ 100% ನಿಜವಾಗಿದೆ. ಮಾಡಬೇಕಷ್ಟೇ. ಒಂದಿನ ಮಾಡೋದು ಬಿಡೋದು, ಯಾವಾಗಾದರೂ ಒಮ್ಮೆ ಮಾಡೋದಲ್ಲ, ಡೈಲಿ ಮಾಡಬೇಕಿದೆ. ಡೈಲಿ ಅಂದರೆ ಬೇಸರ ಮಾಡಬಾರ್ದು. ವಾರಕ್ಕೆ 3 ಸಲನಾದರೂ ಕಂಪಲ್ಸರಿ ಇರಲೇಬೇಕು. ಪ್ರೋಟೀನ್ ಭರಿತ ಆಹಾರ: ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳನ್ನು ಸೇವಿಸಿ. ಕಬ್ಬಿನಾಂಶ ಮತ್ತು ಪ್ರೋಟೀನ್ ಕೂದಲಿನ ಬೆಳವಣಿಗೆಗೆ ಮುಖ್ಯವಾಗಿದೆ. ಓಕೆ, ಬೆಟ್ಟದ ನೆಲ್ಲಿಕೆಯನ್ನು ತಿನ್ನಿ. ಓಕೆ, ಹಸಿರು ತರಕಾರಿಗಳನ್ನು ತಿನ್ನಿ, ಹಸಿರು ಸೊಪ್ಪನ್ನು ತಿನ್ನಿ. ಓಕೆ, ಮತ್ತು ಅಮಂಡ್ ಡ್ರಾಪ್ ಹೇರ್ ಆಯಿಲ್ ಅಂತಾರಲ್ಲ, ಅದು ಮತ್ತು ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡಿ ಹಚ್ಚಿ. ಶಾಂಪೂ ಬಳಕೆ: ಪ್ರತಿದಿನ ತಲೆ ತೊಳೆಯಬೇಡಿ. ವಾರಕ್ಕೆ 2-3 ಬಾರಿ ಮಾತ್ರ ಶಾಂಪೂ ಬಳಸಿ. ಉಗುರು ಬೆಚ್ಚಗಿನ ನೀರು: ಬಿಸಿ ನೀರಿನ ಸ್ನಾನವನ್ನು ತಪ್ಪಿಸಿ, ಇದು ಕೂದಲನ್ನು ಒಣಗಿಸುತ್ತದೆ. ಹೌದು, ಬಿಸಿ ನೀರು ತುಂಬ ಆರಾಮಾಗಿ ಬಿಸಿ ನೀರು ಸ್ನಾನ ಮಾಡಬೇಕಪ್ಪ, ಬಿಸಿ ಬಿಸಿ ಹಾಕಬೇಕು, ತುಂಬ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ನಮ್ಮ ಉಗುರಾಗತ್ತೆ ನನ್ನ ತಲೆ ಅಂದ್ಕೊಂಡ್ರೆ ಸುಳ್ಳು. ಉಗುರು ಬೆಚ್ಚಗಿನ ಸ್ನಾನ ಮಾಡಿ. ಓಕೆ, ಮಸಾಜ್: ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಅಥವಾ ಆಲಿವ್ ಎಣ್ಣೆಯಿಂದ ನಿಯಮಿತವಾಗಿ ತಲೆಗೆ ಮಸಾಜ್ ಮಾಡಿ. ಕಡಿಮೆ ಶಾಖ ಹೀಟ್ ಸ್ಟ್ರೈಟ್ನರ್ಗಳು ಮತ್ತು ಹೇರ್ ಡ್ರೈಯರ್ಗಳನ್ನು ಬಳಸುವುದನ್ನು ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ. ಓಕೆ, ನಿಮ್ಮ ಕೂದಲಿಗೆ ಅಪಾಯಕಾರಕ. ಮತ್ತು ನೀವು ಹೇರ್ ಬಣ್ಣಗಳನ್ನು ಬಳಸುವುದು ನೇರವಾಗಿ ತಲೆಗೆ ಹಚ್ಚಬೇಡಿ. ಅರ್ಧ ಕೂದಲಿಂದ ನಿಮ್ಮ ತುದಿಸಲು 1 ಇಂಚು ಬಿಟ್ಟು ಕೂದಲಿಗೆ ಬಣ್ಣ ಹಚ್ಚಿ. ಓಕೆ, ನಿಮಗೆ ಇರೋದರಲ್ಲಿ ಹೇಳ್ತಾ ಇದ್ದೀನಿ. ನೀವು ಇರಲಿ, ನನಗೆ ಹೇರ್ ಸ್ಟೈಲ್ ಬೇಕಪ್ಪ, ಬಣ್ಣ ಬೇಕು, ಆ ಕಲರ್ ಬೇಕು, ಈ ಕಲರ್ ಬೇಕು ಅನ್ನೋರಿಗೆ ನನ್ನದೊಂದು ಸಣ್ಣದೊಂದು ರಿಕ್ವೆಸ್ಟು. 1 ಇಂಚು ಬಿಟ್ಟು ನೀವು ಬಣ್ಣವನ್ನು, ತಲೆಯಿಂದ 1 ಇಂಚು ಕೂದಲನ್ನು ಬಿಟ್ಟು ನೀವು ಬಣ್ಣವನ್ನು ಹಚ್ಬೋದು. ನೀವು ಬುಡದಿಂದ ಹಚ್ಚಿದರೆ ನಿಮ್ಮ ಕೂದಲು ಸಂಪೂರ್ಣವಾಗಿ ಫುಲ್ಲು ಉದುರು ಹೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಹೇರ್ ಬಳಸೋದರ ಸ್ವಲ್ಪ 1 ಇಂಚು ದೂರ ಇಟ್ಟು ನೀವು ಹೇರ್ ಪ್ಯಾಕ್ಗಳನ್ನು ಬಳಸಿ. ಮತ್ತು ತಲೆನೋವು ಸಹ ಬರಲ್ಲ. ಓಕೆ, ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲೇ ಸ್ನಾನ ಮಾಡಿ. ಬಿಸಿ ಬಿಸಿ ನೀರು ಆರಾಮ್ ಅನಿಸುತ್ತೆ, ಚೆನ್ನಾಗಾಗತ್ತೆ. ಬಿಸಿ ನೀರು ಸ್ನಾನ ಮಾಡಕ್ಕೆ ಅಂದ್ಕೊಳ್ಳೋರಲ್ಲ, ಪ್ಲೀಸ್ ದಯವಿಟ್ಟು ಉಗುರು ಬೆಚ್ಚಗಿನ ಸ್ನಾನ ಮಾಡಿ. ಬಿಸಿ ಬಿಸಿ ನೀರು ಚೆನ್ನಾಗಾಗತ್ತೆ, ತಲೆ ಹಾಕ್ಕೊಂಡ್ರೆ ಒಳ್ಳೆ ನಿದ್ರೆ ಮಾಡ್ಬೋದು ಅನ್ನೋರಿಗೆ ಇದು ಬಿಟ್ಟುಬಿಡಿ. ಯಾರಿಗಾದರೂ ಆ ಥರ ಅಭ್ಯಾಸ ಇದ್ದರೆ ಬಿಸಿ ನೀರು ತಲೆ ಸ್ನಾನ ಬಿಟ್ಬಿಡಿ. ಓಕೆ, ಬಾಯ್.